ಮುಖ್ಯಮಂತ್ರಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂತದ್ದು 2 ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಟ್ರಯಲ್ ಕೋರ್ಟ್ಗೆ ಡೆಡ್ಲೈನ್ ಅನ್ನ ಕೊಟ್ಟಿದೆ ಸುಪ್ರೀಂ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇದೀಗ ಬಿಗ್ ರಿಲೀಫ್. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. 2 ದಿನಗಳಲ್ಲಿ ವಿಚಾರಣೆಯನ್ನ ಮುಗಿಸಿದ್ದಾರೆ. ಟ್ರಯಲ್ ಕೋರ್ಟ್ಗೆ ಇದೀಗ ಡೆಡ್ಲೈನ್ ಕೊಟ್ಟಂತಹ ಸುಪ್ರೀಂ ಕೋರ್ಟ್ 2 ದಿನದಾಗಿ ಎಲ್ಲವನ್ನೂ ಕೂಡ ಮುಗಿಸಬೇಕು. ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಆರೋಪಿಯಾಗಿರ್ತಾರೆ ಎನ್ನುವಂತಹ ವಿಚಾರವಾಗಿ ಇದೀಗ ಜಾಮೀನು ಮಂಜೂರಾಗಿದೆ. 2 ಡೇಸ್ ಅಲ್ಲಿ ಎಲ್ಲಾ ಟ್ರಯಲ್ ಕೂಡ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಹೈಕೋರ್ಟ್ಗೆ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಕೂಡ 2 ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಟ್ರಯಲ್ ಕೋರ್ಟ್ಗೆ ಇದೀಗ ಡೆಡ್ ಲೈನ್ ಅನ್ನ ಕೊಟ್ಟು ಆದೇಶವನ್ನ ಹೊರಡಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಇಷ್ಟು ದಿನ ಜೈಲಲ್ಲಿ ಇದ್ದಂತಹ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಿದೆ. ಶಾಸಕ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿರುವಂತದ್ದು. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಆರೋಪಿಯಾಗಿರ್ತಾರೆ. ವಿಚಾರದ ಬಗ್ಗೆ ಟ್ರಯಲ್ ನಡೀತಾ ಇರುವಂತದ್ದು. 2 ತಿಂಗಳ ಒಳಗಡೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಫೈನಲ್ ತೀರ್ಪು ಹೊರಬಿಡುವಂತಹ ಸಾಧ್ಯತೆ. ಸದ್ಯಕ್ಕೆ ಜಾಮೀನು ಮಂಜೂರಾಗಿದೆ ವಿನಯ್ ಕುಲಕರ್ಣಿಗೆ. ಬೆಂಬಲಿಗರ ಮುಖದಲ್ಲಿ ಮಂದಹಾಸ, ಸಂಭ್ರಮ ಮನೆ ಮಾಡಿದೆ. 2 ಕೋರ್ಟ್ಗೆ ಡೆಡ್ಲೈನ್ ಅನ್ನು ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್. ಇಷ್ಟು ದಿನ ಜೈಲಿನಲ್ಲಿರ್ತಾರೆ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ. ಇವತ್ತು ಸಂಜೆ ಒಳಗೆ ವಿನಯ್ ಕುಲಕರ್ಣಿ ಜೈಲಿಂದ ರಿಲೀಸ್. ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇದೀಗ ಖುಲಾಸೆ ಆಗಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಫೈನಲ್ ಆಗಿ. ಇಷ್ಟು ದಿನಗಳ ಕಾಲ ಜೈಲಲ್ಲಿ ಬಂಧಿತರಾಗಿರ್ತಾರೆ. ಈಗ ಟ್ರಯಲ್ ಕೋರ್ಟ್ಗೆ ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು ಸುಪ್ರೀಂ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಡೆ ವಿನಯ್ ಕುಲಕರ್ಣಿ ಅವರು ಜೈಲಿಂದ ಆಚೆ ಬರಲಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಫೈನಲ್ ಆಗಿ ಟ್ರಯಲ್ ಅನ್ನ 2 ತಿಂಗಳ ಒಳಗಡೆ ಮುಗಿಸಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಜಾಮೀನು ಕೂಡ ಮಂಜೂರಾಗಿದೆ. ಇವತ್ತು ಸಂಜೆ ಒಳಗೆ ಆಚೆ ಬರ್ತಾರೆ ವಿನಯ್ ಕುಲಕರ್ಣಿ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅರುಣ್, ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಏನಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಸುಪ್ರೀಂ ಕೋರ್ಟ್ ಇಂದ ಈ ಒಂದು ಜಾಮೀನನ್ನ ಸಿಕ್ಕಿರುವಂತದ್ದು. ಅಂದ್ರೆ 2015ರಲ್ಲಿ ಒಂದು ಯೋಗೇಶ್ ಗೌಡ ಮರ್ಡರ್ ಆಗಿತ್ತು. ಆ ಒಂದು ಪ್ರಕರಣದಲ್ಲಿ 15ನೇ ಆರೋಪಿಯಾಗಿ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರು ಒಂದು ಆರೋಪಿಯಾಗಿರ್ತಾರೆ. ಅವರ ಜಾಮೀನನ್ನ ಕಳೆದ ಜೂನ್ ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ರದ್ದು ಮಾಡಿರುತ್ತೆ. ಅಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತ ಸಂದರ್ಭದಲ್ಲಿ ಅವರ ಮೇಲೆ ಆರೋಪ ಇತ್ತು. ಹಾಗಾಗಿ ಅವರು ಅಂದಿನಿಂದಲೂ ಸಹ ಕಳೆದ ಒಂದು ಜೂನ್ ಮತ್ತೆ ಜುಲೈನಿಂದಲೂ ಸಹ ಒಂದು ಜೈಲಿನಲ್ಲಿ ಇದ್ರು. ಮತ್ತೆ ಮತ್ತೊಂದು ಕಡೆ ಏನು ಈ ಒಂದು ಪ್ರಕರಣದ ತನಿಖೆ ಈಗಾಗಲೇ ಒಂದು ಕೊನೆಯ ಹಂತಕ್ಕೆ ಮುಗಿದು ಬಂದಿರುವಂತದ್ದು. ಇನ್ನೇನು ಕೆಲವೇ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಸಹ ಒಂದು ಕೋರ್ಟ್ ನಿಂದ ಹೊರಬರುವ ಸಾಧ್ಯತೆ ಇರುವಂತದ್ದು. ಸೊ ಹಾಗಾಗಿ ಈಗ ಎಲ್ಲಾ ಆರೋಪಿಗಳು ಸಹ ಒಂದು ಕೊನೆಯ ಹಂತದ ಟ್ರಯಲ್ ಅನ್ನ ನಡೆಸ್ತಾ ಇರುವಂತದ್ದು. ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಪ್ರಕರಣದ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು. ಇನ್ನು 1 ತಿಂಗಳ ಒಳಗಡೆ ಅಥವಾ 2 ತಿಂಗಳಲ್ಲಿ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದ ಒಂದು ತೀರ್ಪು ಸಹ ಹೊರಗಡೆ ಬರುತ್ತೆ. ಇದರ ಜೊತೆಗೆ ಮತ್ತೊಂದು ಕಡೆ ಏನು ಸಾಕ್ಷಿಗಳಿಗೆ ಇನ್ನು ಕಳೆದ ಜುಲೈನಲ್ಲಿ ಇವರು ಬೆದರಿಕೆ ಹಾಕಿದ್ರು ಅಂತ ಏನು ಇವರ ಮೇಲೆ ಒಂದು ಆರೋಪ ಇತ್ತು. ಸೊ ಹಾಗಾಗಿ ಅದನ್ನ ರದ್ದು ಅವರ ಜಾಮೀನನ್ನ ಒಂದು ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿರುತ್ತೆ. ಸೊ ಜಾಮೀನಿನ ನಿಯಮಗಳ ಉಲ್ಲಂಘನೆ ಆಗಿರುತ್ತೆ. ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಏನು ಸಿಬಿಐ ಏನಿತ್ತು, ಸಿಬಿಐ ಸಹ ಒಂದು ಕೋರ್ಟ್ ಗಮನಕ್ಕೆ ತಂದಿತ್ತು. ಹಾಗಾಗಿ ಸಿಬಿಐ ಒಂದು ಮನವಿಯನ್ನ ಪುರಸ್ಕರಿಸಿದಂತ ನ್ಯಾಯಾಲಯ ಕಳೆದ ಜೂನ್ ನಲ್ಲಿ ಅವರ ಜಾಮೀನನ್ನ ರದ್ದುಪಡಿಸಿತ್ತು. ಕಳೆದ 7-8 ತಿಂಗಳಿಂದ ವಿನಯ್ ಕುಲಕರ್ಣಿ ಜೈಲಿನಲ್ಲಿ ಇದ್ರು. ಈಗ ಈ ಒಂದು ಪ್ರಕರಣ ಕೊನೆ ಹಂತಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಸಹ ಹೇಳಿರುವಂತದ್ದು, ಇನ್ನೊಂದು ಕೆಲವೇ ದಿನಗಳಲ್ಲಿ ನೀವು ಟ್ರಯಲ್ ಸಹ 2 ತಿಂಗಳಲ್ಲಿ ಟ್ರಯಲ್ ಮುಗಿಸಿ ಅಂತ ಒಂದು ಕೆಲ ಹಂತದ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ರೋಜಾ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 2 ತಿಂಗಳ ಒಳಗಾಗಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಕಂಪ್ಲೀಟ್ ಆದಂತಹ ಟ್ರಯಲ್ ಅನ್ನ ಮುಗಿಸಲೇಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಆದೇಶವನ್ನ ಹೊರಡಿಸಿರುವಂತದ್ದು 2 ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಇದೀಗ. ವಿನಯ್ ಕುಲಕರ್ಣಿ ಅವರು ಫೈನಲ್ ಆಗಿ ಇವತ್ತು ಸಂಜೆ ಒಳಗಡೆ ಜೈಲಿಂದ ಆಚೆ ಬರ್ತಾರೆ. ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರೆಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿದ್ದಾರೆ. ಈಗ ಆಲ್ರೆಡಿ ಮಂದಹಾಸ ಮೂಡಿದೆ ಎಲ್ಲರ ಮೊಗದಲ್ಲೂ.
2 ತಿಂಗಳ ವಿಚಾರಣೆಯನ್ನ ಮುಗಿಸಿ ಕಂಪ್ಲೀಟ್ ಆಗಿ ಟ್ರಯಲ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಕೂಡ ಹೊರಬಿದ್ದಿದೆ ಸುಪ್ರೀಂನಿಂದ.